ಒಂದು ಪಾರ್ಟ್ಸು ಬಿಡ್ದಿರಾಗ ಎಲ್ಲ ಪಾರ್ಟ್ಸ್ಕೊಂಡು ಆ ಮಟ್ಟಿಗೆ ಕತ್ತರಿಸಿ ಹಾಕಿದ್ದಾರೆ ಫೇಸ್ ಕಟ್ಟಿಗೆ. ರಾತ್ರಿ ಆಯಿತು ಒಂದು ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ 1:15 ಆಗಿರ್ಬೋದು. 1:15 ಸರ್ ಹೋಟ್ಲಲ್ಲಿ ನಮ್ಗೆ ಗೊತ್ತಾಗಿರೋದು ಅವಾಗ ಉಳ್ಕೊಳ್ಬ ಒಂದೊಂದು ದಿವಸ ಹೋಗಿ ಎಲ್ಲಿ ಉಳ್ಕೊತಾನೆ ಅಂತ ನಮ್ಗೆ ಗೊತ್ತಾಯ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಒಟ್ಟಿನಲ್ಲಿ ಉಳ್ಕೊಂಡಾಗ ಅವ್ನ ಜೊತೆಲಿ ಹುಡುಗರು ಉಳ್ಕೊಳ್ಳೋರು, ಜೊತೆಲಿ ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು. ಅವತ್ತೊಂದು ದಿವಸ ಹುಡುಗರು ಇಲ್ಲ, ಯಾರೂ ಇಲ್ಲ. ಅವನೇ ಒಂದು ಕಡೆ ಉಳ್ಕೊಂಡವ್ರು, ಇವರೇ ಒಂದು ಕಡೆ ಉಳ್ಕೊಂಡವ್ರೆ ಫ್ರೆಂಡ್ಸ್ಗಳೇ. ಹಂಗಾಗಿ ಹುಡುಗರುಗಳು ಕೂಡ ಅವನ ಹತ್ರ ಹೋಗೋಕ್ಕಾಗಿಲ್ಲ. ಹುಡುಗರಿಗೂ ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ. ಹೋಗಿಲ್ಲ, ಯಾರೂ ಹೋಗಿಲ್ಲ, ಯಾರೂ ಇಲ್ಲ ಅವನ ಜೊತೆಲಿ, ಒಬ್ಬನೇ. ಯಾರು ಕರೆ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ, ಯಾರು ಕರೆ ಮಾಡಿದ್ರು ಅಂತ. ಕಾರ್ನಲ್ಲಿ ಹೋಗಿ ಇಳಿದು ರೂಮಲ್ಲಿ ಹೋಗಿ ಮನ್ಗಕ್ಕೆ ಅಂತ ಹೋಗಿರ್ತಾನೆ. ಮನ್ಗಕ್ಕೆ ಅಂತ ಹೋದಾದ್ಮೇಲೆ ಒಂದು 10 ನಿಮಿಷ ಆದಮೇಲೆ ಅವನಿಗೆ ಮೇಲೋಗಿ ಯಾರೋ ಕರೆದಿರ್ತಾರೆ, ಬಂದು ಈ ಥರ ಬಾ ಅಂತ ಅನ್ನೋ ಪ್ರವೀಣ ಅನ್ನೋನೋ ಯಾರೋ ಪ್ರವೀಣ ಅನ್ನೋನೋ ಯಾರೋ ಬಂದು ಕರೆದಿರ್ತಾನೆ ಅವ್ರಿಗೆ. ನಾ ತಪ್ಪಾಯಿತು, ನಾ ಹಿಂದೆ ಏನೋ ನಿಮ್ಮ ಹತ್ರ ತಪ್ಪು ಮಾಡ್ಬಿಟ್ಟೆ, ನಾನು ತಪ್ಪಾಯ್ತು ಅಣ್ಣ, ನಿಮ್ಮ ಜೊತೆಲಿ ಚೆನ್ನಾಗಿರ್ತೀನಿ ಅಣ್ಣ ಅಂತ ಅಂದ್ಬಿಟ್ಟು ಮಾತಾಡೋಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರಿತಾನೆ. ಕರೆದು ಪ್ರವೀಣ ಅನ್ನೋನು ಕರೀತಾನೆ. ಅವ್ರಿಗೆ ಕರೆದು ಈ ಥರ ಏಕಾಏಕಿ ಹಲ್ಲೆ ಮಾಡಿ ಅವನ ಜೊತೆಲಿ ಇನ್ನೊಂದು 4-5 ಜನ ಸೇರಿ, 4-5 ಜನ ಯಾರು ಹೆಸರು ಗೊತ್ತಿರಲ್ಲ, ಅವನ ಜೊತೆಲೇ ಇದ್ದ ಅಂತವನು ಪ್ರವೀಣ ಅನ್ನೋ. ಅವನ ಜೊತೆಲಿ ಡ್ರೈವಿಂಗ್ ಮಾಡ್ಕೊಂಡಿದ್ದ ಅವನು ಮೊದಲು. ಈಗ 1 ವರ್ಷದಿಂದ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವನಿಗೂ. ಪ್ರವೀಣ ಅನ್ನೋನಿಗೂ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ. ಅವ್ನ ಸಮಸ್ಯೆಗಳಿಗೆಲ್ಲದಕ್ಕೂ ಬಗೆಹರಿಸಿ ಇವನೇ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ದುಡ್ಡೆಲ್ಲ ಕೊಟ್ಟು ಅವನಿಗೆ ಅವ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಅವನಿಗೆ ಜೀವನ ಕೊಟ್ಟಿರ್ತಾನೆ. ಅಂಥವನ್ನೇ ಇವನಿಗೆ ಅವನ ಜೊತೆಲಿ ಅವನ ಜೀವ ಕುತ್ತಿಗೆ ಕುಯ್ದುಬಿಡ್ತಾನೆ. ಏನು ವೈಮನ್ಸು ಏನೋ ಅವನಿಗೂ ಏನೋ ಅಂತ ಗೊತ್ತಿಲ್ಲ. ಪರ್ಸ್ನಲ್ ಏನೋ ಒಂದು ಪರ್ಸ್ನಲ್ ಏನೋ ವಿಚಾರದಲ್ಲಿ ಅವನಿಗೆ ಮಾನಸಿಕವಾಗಿ ಈಚೆ ಕರೆದು ಮಾತಾಡಬೇಕು ಅಂತ ಕರೆದು 6 ಜನ ಸೇರಿ ಒಂದೇ ಸತಿ ಹಲ್ಲೆ ಮಾಡಿ ಅವನ ಮೇಲೆ ಹೊಡೆದಾಕಿರ್ತಾರೆ. ಹೌದು, ಆ ಹುಡುಗಿ ವಿಚಾರದಿಂದನೇ ಇಷ್ಟೆಲ್ಲನೂ ನಡೆದಿರೋ ವಿಚಾರಗಳು, ಇಷ್ಟು ನಡೆದಿರೋ ವಿಚಾರನೂ ಆ ಹುಡುಗಿಯಿಂದಾನೆ. ಆ ಆಂಟಿಯವಳು ಮದುವೆ ಆಗಿರೋಳು ಆಂಟಿ ಅವಳಿಂದನೇ. ಅಂದರೆ ಆ ಪ್ರವೀಣ ಅನ್ನೋನು ಆ ಜಾಗಕ್ಕೆ ಹೋಗ್ಬೇಕು ಅಂತಂದರೆ ಇವ್ರದ್ದು ಏನೋ ಸಂಬಂಧ ಐತೆ ಅಂತ ಅರ್ಥ. ಯಾಕೆ ಅಂತಂದರೆ ಇವ್ರು ಯಾರೋ ಇವಾಗ ಅವನಲ್ಲಿ ಉಳ್ಕೊಂಡಿರೋದು ಮಾಡಿರೋದು ಬೇರೆ ಯಾರಿಗೂ ಗೊತ್ತಿರಲ್ಲ. ಅವ್ರ ಹುಡುಗರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಅವ್ರ ಹುಡುಗರು ಪ್ರಾಣ ಹೋದ್ರು ಬಿಟ್ಕೊಡೋ ಅಂತ ಹುಡುಗರಲ್ಲ. ಇಡೀ ಮೈಸೂರಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕಡೆನೂ ಪ್ರೀತಿ ವಿಶ್ವಾಸ ಗಳಿಸಿರ್ತಾನೆ ಅವನು. ಒಂದು ಕಷ್ಟ ಸುಖ ಅಂದರೆ ಬಡವರಿಗೆ ಒಂದು ಶವ ಸಂಸ್ಕಾರ ಆಗಬೇಕು ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೇದು ಕೆಟ್ಟದ್ದು ಎಲ್ಲರಿಗೂ ಮಾಡಿರ್ತಾನೆ. ಒಬ್ಬನೇ ಅವ್ನು ಇಷ್ಟರ ಕಟ್ಕೊಳ್ಳಲ್ಲ ಅವನು. ಅಂಥ ವ್ಯಕ್ತಿ ಎಲ್ಲರ ಜೊತೆಲೂ ಚೆನ್ನಾಗಿರ್ತಾನೆ, ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಾನೆ. ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವರೆಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ, ಗೌರವದಿಂದ ನಡ್ಕೊತಾನೆ, ಎಲ್ಲರ ಕಷ್ಟ ಸುಖಕ್ಕೂ ಭಾಗಿಯಾಗ್ತಾನೆ. ಯಾರು ಒಬ್ಬರು ಹಾಸ್ಪಿಟಲ್ ಅವ್ರೆ ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೇದು ಕೆಟ್ಟದಕ್ಕೆ ಎಲ್ಲದಕ್ಕೂ ಮಾಡ್ತಾನೆ. ಅವನ್ನ ಕಳ್ಕೊಂಡು ಇವತ್ತೊಂದು ದಿವಸ ಅವನ್ನ ಈ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಜೀವಮಾನದಲ್ಲಿ ಕನಸಲ್ಲೂ ಕಂಡಿರಲಿಲ್ಲ. ನಾನು ಅವನ್ನ ಈ ಥರ ನೋಡ್ತೀನಿ ಅಂತ. ನಮ್ಗೆ ಏನಾರು ಅಂದರೆ ಒಂದು ಫೋನ್ ನೋಡಿದ್ರೆ ಬಂದು ಮುಂದೆ ನಿಂತ್ಕೊಳ್ಳುವ ಬಂದು ಅಷ್ಟು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದ ಏರಿಯಾದಲ್ಲಿ ಬಡಾವಣೆ. ನಮ್ಮ ಮೈಸೂರಲ್ಲಿ ಜಿಲ್ಲೆಯಲ್ಲೇ ಎಲ್ಲರ ಜೊತೆಲೂ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿದ್ದ. ಇಷ್ಟು ಜನ ಸಂಪಾದನೆ ಮಾಡೋನೇ ಅವನು ಅಂದರು. ಈಗ ಒಂದು ಇತ್ತೀಚಿನ ದಿನಗಳಲ್ಲಿ 1-2 ತಿಂಗಳ ಹಿಂದೆ ಒಂದು ದೇವ್ರ ಕಾರ್ಯ ಮಾಡ್ದು ಮುನೇಶ್ವರಂದು. ಅವ್ನ ಫ್ರೆಂಡ್ಸ್ಗಳು ಬಂದಿದ್ರು, ಒಂದು ಹೆಚ್ಚು ಕಮ್ಮಿ 4,000 ಜನ ಫ್ರೆಂಡ್ಸ್ಗಳು ಬಂದಿದ್ರು ಅವನಿಗೆ. ಅವತ್ತೊಂದು ದಿವಸ ನಮಗೆ ಆಶ್ಚರ್ಯ ಆಯಿತು, ಇವ್ನು ಇಷ್ಟು ಜನ ಸಂಪಾದನೆ ಮಾಡೋಣ ಅಂತ. ಸರ್ ಅವನು ಅವ್ರ ಜೊತೆಲಿ ಅನೈತಿಕವಾಗಿ ಸಂಬಂಧ ಮಾಡಿಕೊಂಡಿದ್ದ ಪರ್ಸ್ನಲ್ಲಾಗೆ. ಹಿಂದೆ ಬೇರೆ ಏನೇನೋ ನಡೆದೈತೆ ಅವಳು ಹಿಂದೆ ಯಾವನೊಬ್ಬ ಗಿರಿ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ. ಅದಾದಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಅವಳು, ಕಾರ್ತಿ ಮನೆಗೆ, ಅಂದರೆ ನಮ್ಮ ಅಕ್ಕ ಸಂತಕ್ಕ ಅವ್ರ ಮನೆಗೆ ಬರ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮಾಡಿ ಅವನ್ನ ಇದು ಮಾಡ್ಕೊಬಿಡ್ತಾಳೆ. ಹಂಗಾಗಿ ಅವನ ಜೊತೆಲಿ ವಿಚಾರ ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ, ಅವಳಿಗೂ ಬೈದು ಒಂದು ಸ್ವಲ್ಪ ಜಗಳ ಆಗುತ್ತೆ, ಸಂಘರ್ಷ ಆಗುತ್ತೆ. ಹಂಗಾಗಿ ಅವನು ಸಹವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ. ಇವನು ಗೊತ್ತಿಲ್ಲದೆ ಮಾಡದೆ ಅವ್ರ ಜೊತೆಲಿ ಒಂದು ಸ್ವಲ್ಪ ನೆಂಟು ಮಡಗಿರ್ತಾನೆ. ಈ ಪ್ರವೀಣನಿಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ. ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ವಿಚಾರ ಅದನ್ನ ಯಾರಿಗೂ ಹೇಳೋದಿರಲ್ಲ, ಅವನು ಕಾರ್ತಿನೂ ಹೇಳಿರಲ್ಲ. ಬಟ್ ಇವ್ರ ಕಡೆಯಿಂದ ನಮ್ಗೆ ಯಾವುದು ಮಾಹಿತಿ ಇರಲ್ಲ. 1 ವರ್ಷ ಇರ್ಬೋದು, ಒಂದು 6-7 ತಿಂಗಳು ಇರ್ಬೋದು. ಇವನೇನೋ ತಪ್ಪಾಗಿ ನಡ್ಕೊಂಡಿರ್ತಾನೆ, ಅವ್ನಿಗೆ ಒಳ್ಳೇದು ಕೆಟ್ಟದಕ್ಕೆಲ್ಲ ಮಾಡಿರ್ತಾನೆ. ವಿಶ್ವಾಸ ದ್ರೋಹ ಮಾಡ್ತಾನೆ. ಅವನಿಗೆ ವಿಶ್ವಾಸ ದ್ರೋಹ ಮಾಡಿ ಅವನಿಗೆ ನಂಬಿಕೆ ಬರದೇ ಇರೋಂಗೆ, ಅವನ ಜೊತೆಗೆ ಯಾರು ನಂಬಿಕೆ ದ್ರೋಹ ಮಾಡಿದ್ರೆ ಅವ್ನಿಗೆ ಆಗಲ್ಲ. ಆ ಥರ ವ್ಯಕ್ತಿ ಅವನು. ಹೆಂಗೆ ಅಂತಂದರೆ ಜೊತೆಲಿದ್ದೆ ಅವನಿಗೆ ಏನಾದ್ರು ಫ್ರೆಂಡ್ಸ್ಗಳಿಗೆ ಆಗಲಿ ಇನ್ನೊಬ್ರಿಗೆ ಆಗಲಿ ಏನಾದ್ರು ದ್ರೋಹ ಬಗೆದ್ರೆ ಅವ್ನಿಗೆ ಇಡಿಸಲ್ಲ ಅದಲ್ಲ. ನೀವು ಹಂಗೆ ಇಡಿಸ್ತಾ ಇರೋ ಟೈಮಲ್ಲಿ ಇವ್ನು ಏನೋ ತಪ್ಪು ಮಾಡಿರ್ತಾನೆ. ಏನು ತಪ್ಪು ಅನ್ನೋದು ಗೊತ್ತಿರಲ್ಲ, ನಮಗೂ ಹೇಳಲ್ಲ, ಮಾಡಲ್ಲ, ಯಾರಿಗೂ ಹೇಳಲ್ಲ. ಅವನು ಹೇಳ್ದೆ ಅವನಿಗೆ ವಾರ್ನ್ ಮಾಡಿ ಹೊಡೆದು ಇದು ಮಾಡಿರ್ತಾನೆ. ಅವನು ಸುಮಾರು ತಿಂಗಳು ಕಾಣಿಸ್ಕೊಂಡಿರಲ್ಲ ನಮ್ಮ ಕಣ್ಣಿಗೆ ಯಾರೂ. ಆ ಪ್ರವೀಣ ಅನ್ನೋನು ಕಾಣಿಸ್ಕೊಂಡಿರಲ್ಲ, ಮಾಡಿರಲ್ಲ. ಅದಾದಮೇಲೆ
ಏಕಾಏಕಿ ಈ ಥರ ಆಗೈತೆ ಇದು. ಆಮೇಲೆ ಅವನೇ ಬಂದಿರೋದು, ಅವನೇ ಮಾಡಿರೋದು ಇದೆಲ್ಲ. ಅವನ ಜೊತೆಗೆ ಅವನು ಯಾರೋ ಇನ್ನೊಬ್ಬ ಹೆಸರು ಗಿರೀಶ್ ಕನಕಪುರ ಏನೋ ಅವನ ಹೆಸರು ಕನಕಗಿರಿ ಅನ್ನೋನು ಯಾರೋ ಅವನ ಜೊತೆಲಿ ಭಾಗಿಯಾಗಿ ಅವನ ಜೊತೆಲಿ ಇನ್ನೊಂದು 4-5 ಜನ ಸೇರಿ ಯಾರೋ ಮಾಡಿದ್ದಾರೆ ಈ ಕೃತ್ಯನ ಅಂತ ನಮಗೆ ಆಮೇಲೆ ವಿಚಾರ ಗೊತ್ತಾಯ್ತದೆ. ಪದ್ಮನಾಭನ್.